ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ಯೂಲ್ 1 ಅನ್ನ ಡಿಸ್ಕಸ್ ಮಾಡೋಣ, 4th ಸೆಮ್ ಅಲ್ಲಿ. ಸೊ ಈ ಒಂದು PDF ಅಲ್ಲಿ ನಾನು ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಕೊಟ್ಟಿದ್ದೀನಿ. ಇಂಪಾರ್ಟೆಂಟ್ ಟಾಪಿಕ್ಸು, ಮಾಡಲ್ ಪೇಪರ್ ಕ್ವಶನ್ಸು ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಇರುವಂತಹ ಕ್ವಶನ್ಗಳು ಎಲ್ಲವನ್ನೂ ಕೂಡ ಕೊಟ್ಟಿದ್ದೀನಿ ವಿತ್ ಸಿಂಪ್ಲಿಫೈಡ್ ಆನ್ಸರ್. ಸರಿನಾ? ನೀವು ಒಂದ್ಸಲಿ ಓದಿದ್ರೆ ನಿಮಗೆ ಆರಾಮಾಗಿ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಒಂದೊಂದೇ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಸೊ ಈ ಒಂದು PDF ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಫಸ್ಟ್ ಮೊದಲನೇ ಕ್ವಶನ್ ಏನ್ ಹೇಳ್ತಾ ಇದೆ, ಡಿಫೈನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಎಕ್ಸ್ಪ್ಲೈನ್ ದ ಫೌಂಡೇಶನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದ್ರೇನು? ಇಟ್ ಈಸ್ ದ ಎಬಿಲಿಟಿ ಆಫ್ ದ ಮಿಷಿನ್ ಟು ಪರ್ಫಾರ್ಮ್ ದ ಟಾಸ್ಕ್ ದಟ್ ಟಿಪಿಕಲಿ ರಿಕ್ವೈರ್ ದ ಹ್ಯೂಮನ್ ಇಂಟೆಲಿಜೆನ್ಸ್. ಸರಿನಾ? ಸೊ ಇವಾಗ ಒಂದು ಕೆಲಸನ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ ಆ ಒಂದು ಕೆಲಸಕ್ಕೆ ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಯಾವ್ದಾದ್ರು ಒಂದು ಪ್ರೆಸೆಂಟೇಷನ್ ಅನ್ನ ಮಾಡಬೇಕು, PPT ಅನ್ನ ರೆಡಿ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ ಆ ಒಂದು ಸಂದರ್ಭದಲ್ಲಿ ಹ್ಯೂಮನ್ ಇಂಟೆಲಿಜೆನ್ಸ್ ಬೇಕು. ಬಟ್ ಅದರ ರೀಪ್ಲೇಸ್ಮೆಂಟ್ ಆಗಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಸರಿನಾ? ನೋಡಿ, ಸಚ್ ಆಸ್ ಲರ್ನಿಂಗ್, ರೀಸನಿಂಗ್, ಡಿಸಿಷನ್ ಮೇಕಿಂಗ್. ಇವಾಗ ಬೇಕಾದ್ರೆ ನಿಮಗೆ ಆನ್ಲೈನ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ಗಳು ಸಿಗ್ತವೆ. ಏನ್ ಮಾಡ್ತವೆ ಅವು? ಪ್ರೆಸೆಂಟೇಷನ್ ಅನ್ನು ಅವೇ ಡೈರೆಕ್ಟ್ ಗೆ ಮಾಡ್ತವೆ. ನೀವು ಕಾನ್ಸೆಪ್ಟ್ ಅನ್ನು ಹಾಕಿದ್ರೆ ಸಾಕು. ಸೊ ಆ ರೀತಿ. ನೆಕ್ಸ್ಟ್, ಫೌಂಡೇಶನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಾಗ ಫಸ್ಟ್ ಫಿಲಾಸಫಿ. ಸೊ ಫಿಲಾಸಫಿ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅಂತಂದ್ರೆ, ಇಟ್ ಹೆಲ್ಪ್ಸ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ಮೆಷಿನ್ ಕ್ಯಾನ್ ಥಿಂಕ್ ಅಂಡ್ ಮೇಕ್ ಡಿಸಿಷನ್ ಲಾಜಿಕಲಿ. ಸರಿನಾ? ಸೊ ಡಿಸಿಷನ್ ಮೇಕಿಂಗ್ ಮತ್ತೆ ಕೆಲಸ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಹೋಗ್ತವೆ. ಮ್ಯಾಥಮೆಟಿಕ್ಸ್. ಸೊ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ಗಳು, ಇವಾಗ ಎಕ್ಸ್ಪೋನೆನ್ಷಿಯಲ್ ಪ್ರಾಬ್ಲಮ್ಗಳಿರ್ಬೋದು, ಇಲ್ಲ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಎಕನಾಮಿಕ್ಸ್. ಸೊ ಎಕನಾಮಿಕ್ಸ್ ಅಂತ ಬಂದಾಗ ಐಡಿಯಾಸ್ ಟು ಚೂಸ್ ದ ಬೆಸ್ಟ್ ಆಕ್ಷನ್ ದಟ್ ಮ್ಯಾಕ್ಸಿಮೈಸ್ ದ ಔಟ್ಕಮ್. ಸರಿನಾ? ಸೊ ಔಟ್ಕಮ್ಸ್ ಅನ್ನ ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನ್ಯೂರೋ ಸೈನ್ಸ್ ಅಲ್ಲಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾವ ರೀತಿ ನಮ್ಮ ಹ್ಯೂಮನ್ ಬ್ರೈನ್ ಇದೆ, ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸಸ್ ದಿ ನಾಲೆಡ್ಜ್ ಅಂಡ್ ಡಿಸೈನ್ ದ ನ್ಯೂರಲ್ ನೆಟ್ವರ್ಕ್ಸ್ ದಟ್ ಮಿಮಿಕ್ಸ್ ದ ಬ್ರೈನ್ ಫಂಕ್ಷನ್. ಸರಿನಾ? ಸೊ ಬ್ರೈನ್ ಯಾವ ರೀತಿ ವರ್ಕ್ ಆಗ್ತಾ ಹೋಗುತ್ತೆ, ಸೊ ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಕೆಲಸನ ಮಾಡೋದಕ್ಕೋಸ್ಕರ ವರ್ಕ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಸೈಕಾಲಜಿ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಹ್ಯೂಮನ್ ಬಿಹೇವಿಯರ್, ಲರ್ನಿಂಗ್ ಅಂಡ್ ಕಾಗ್ನಿಷನ್. ಸರಿನಾ? ಸೊ ಇದೇನ್ ಮಾಡ್ತಾ ಇದೆ, ಹ್ಯೂಮನ್ ಬಿಹೇವಿಯರ್ ಅನ್ನೇ ಮಿಮಿಕ್ ಮಾಡ್ತಾ ಹೋಗ್ತಾ ಇದೆ ಒಂದು ಕೆಲಸನ ಮಾಡೋದಕ್ಕೋಸ್ಕರ. ನೆಕ್ಸ್ಟ್, ಕಂಪ್ಯೂಟರ್ ಇಂಜಿನಿಯರಿಂಗ್ provides the hardware and the software support needed to build the artificial intelligence system that ensures the efficient processing and implementation of the algorithms. ಸರಿನಾ? ನೆಕ್ಸ್ಟ್, ಕಂಟ್ರೋಲ್ ಥಿಯರಿ ಅಂಡ್ ಸೈಬರ್ನೆಟಿಕ್ಸ್. ಸೊ ಇದ್ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಫೀಡ್ಬ್ಯಾಕ್ ಅನ್ನ ಕೊಟ್ಬಿಟ್ಟು ಯಾವ್ದಾದ್ರು ಒಂದು ಕೆಲಸನ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ, ರಿವಾರ್ಡ್ ಆಗಿದೆಯೋ ಅಥವಾ ಪೆನಾಲ್ಟಿ ಸಿಕ್ಕಿದೆಯೋ ಆ ಒಂದು ಕೆಲಸಕ್ಕೆ. ಸೊ ಆ ರೀತಿ ಫೀಡ್ಬ್ಯಾಕ್ ಅನ್ನ ಪ್ರೊವೈಡ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲಸ ಮಾಡೋ ರೀತಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಲಿಂಗ್ವಿಸ್ಟಿಕ್ ಅಂತ ಅಂದ್ರೇನು, ಯಾವ ರೀತಿ ಹ್ಯೂಮನ್ ಲ್ಯಾಂಗ್ವೇಜ್ಗಳಿರ್ತವೆ ಅವುಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದಕ್ಕೋಸ್ಕರ. ನೋಡಿ, ಇಲ್ಲಿ ಪ್ರೊಸೆಸಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಹ್ಯೂಮನ್ ಲ್ಯಾಂಗ್ವೇಜ್. ಸೊ ಇದು ಬೇಸಿಕ್ ಫಾರ್ ದಿ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಸರಿನಾ? ನೆಕ್ಸ್ಟ್, ಎಕ್ಸ್ಪ್ಲೈನ್ ದ 4 ಡಿಫರೆಂಟ್ ಅಪ್ರೋಚಸ್ ಟು AI ಇನ್ ಡೀಟೇಲ್. 4 ಅಪ್ರೋಚ್ಗಳು: ರಿಯಾಕ್ಟಿವ್ ಮಿಷಿನ್ಸ್, ಲಿಮಿಟೆಡ್ ಮೆಮೊರಿ, ಥಿಯರಿ ಆಫ್ ಮೈಂಡ್, ಸೆಲ್ಫ್ ಅವೇರ್ನೆಸ್ ಆಫ್ ದಿ AI. ಸೊ ರಿಯಾಕ್ಟಿವ್ ಮಿಷಿನ್ಸ್ ಅಂತ ಅಂದ್ರೇನು, ದೇ ಡೋಂಟ್ ಹ್ಯಾವ್ ದ ಮೆಮೊರಿ. ಅವ್ರ ಹತ್ರ ಮೆಮೊರಿಗಳಿರಲ್ಲ. ಏನು ಇನ್ಪುಟ್ಗಳನ್ನು ನೀವು ಇವಾಗ ಕರೆಂಟ್ ಆಗಿ ಕೊಡ್ತೀರಾ, ಈಗ ಏನು ಇನ್ಪುಟ್ ಕೊಡ್ತೀರಾ ಅದಕ್ಕೆ ಔಟ್ಪುಟ್ ಅನ್ನ ಕೊಡುತ್ತೆ ಹೊರತು ಮೆಮೊರಿಯನ್ನ ಇಟ್ಕೊಂಡು ಅದನ್ನ ಯೂಸ್ ಮಾಡ್ಕೊಂಡು ಥಿಂಕ್ ಮಾಡ್ತಾ ಹೋಗಲ್ಲ. ಸೊ ಅದ್ರದ್ದು ಇನ್ ಡೀಟೈಲ್ ಆಗಿ ಕೊಟ್ಟಿದ್ದೀನಿ ಸಿಂಪಲ್ ಪಾಯಿಂಟ್ಸ್ ಅಲ್ಲಿ. ನೋಡಿ, ಇಲ್ಲಿ ಕೆನಾಟ್ ಲರ್ನ್ ಫ್ರಮ್ ದ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಮೆಮೊರಿನೇ ಇಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಎಕ್ಸಾಂಪಲ್ ಏನು, IBM ಡೀಪ್ ಬ್ಲೂ. ನೆಕ್ಸ್ಟ್, ಲಿಮಿಟೆಡ್ ಮೆಮೊರಿ. ಸೊ ಇದರಲ್ಲಿ ಏನಾಗುತ್ತೆ, ಟೆಂಪರರಿ ಮೆಮೊರಿ ಇರುತ್ತೆ. ಸೊ ಆ ಟೆಂಪರರಿ ಮೆಮೊರಿಯನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಹಿಸ್ಟಾರಿಕಲ್ ಡೇಟಾನ ಯೂಸ್ ಮಾಡಿಕೊಂಡು ಕೆಲಸನ ಮಾಡ್ತಾ ಹೋಗುತ್ತೆ. ಅಷ್ಟೇ, ಸಿಂಪಲ್. ಎಕ್ಸಾಂಪಲ್ ಏನು, ಸೆಲ್ಫ್ ಡ್ರೈವಿಂಗ್ ಕಾರ್ಸು, ರೆಕಮೆಂಡೇಶನ್ ಸಿಸ್ಟಮು. ಥಿಯರಿ ಆಫ್ ಮೈಂಡ್. ಸೊ ಥಿಯರಿ ಆಫ್ ಮೈಂಡ್ ಅಂತ ಅಂದ್ರೆ ಹ್ಯೂಮನ್ ಮೆಂಟಲ್ ಸ್ಟೇಟ್ ಯಾವ ರೀತಿ ಇದೆ ಅದೇ ರೀತಿ ಎಮೋಷನ್ಸ್ ಇರ್ಬೋದು, ಸೋಷಿಯಲ್ ಕ್ಯೂಸ್ ಇರ್ಬೋದು, ಇಂಟೆನ್ಷನ್ ಅನ್ನ ಕಾಪಿ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಸೆಲ್ಫ್ ಅವೇರ್ AI. ಸೊ ಇದಿನ್ನೂ ಥಿಯರಿ ಪಾರ್ಟ್ ಅಲ್ಲೇ ಇದೆ, ಇನ್ನೂ ಕೂಡ ಪ್ರಾಕ್ಟಿಕಲ್ ಆಗಿ ಬಂದಿಲ್ಲ. ಅಂತ ಅಂದ್ರೆ ಮೆಷಿನ್ಗಳು ಏನಿದಾವೆ ಅವೇ ಸೆಲ್ಫ್ ಅವೇರ್ ಮತ್ತೆ ಕಾನ್ಶಿಯಸ್ ಆಗ್ಬಿಟ್ಟು ಅವಾಗವೇ ಕೆಲಸ ಮಾಡ್ಕೊಂಡು. ಸೊ ಇವಾಗ ಹೆಂಗಿದೆ, ಈಗ ನಾವು ಏನಾದ್ರೂ ಇನ್ಪುಟ್ ಅನ್ನು ಕೊಟ್ರೆ ಆ ಮಾಡೆಲ್ಗಳು ಕೆಲಸ ಮಾಡ್ತಾ ಇದಾವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ ಇರ್ಬೋದು, ಮೆಷಿನ್ ಲರ್ನಿಂಗ್ ಮಾಡೆಲ್ಸ್ಗಳು. ಸೊ ಇವ್ರೇನ್ ಹೇಳ್ತಾ ಇರೋದು, ಸೆಲ್ಫ್ ಅವೇರ್ನೆಸ್, ಅವಾಗವೇ ಥಿಂಕ್ ಮಾಡ್ಕೊಂಡು ಅವಾಗವೇ ಕೆಲಸ ಮಾಡುವಂತವು ಇನ್ನೂ ಕೂಡ ಬಂದಿಲ್ಲ. ಸರಿನಾ? ನೆಕ್ಸ್ಟ್, ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದೀನಿ. ಅಲ್ಟ್ರಾನ್ ಇರ್ಬೋದು, HAL 9000,
ನೆಕ್ಸ್ಟ್ ಪೀಸ್ ಸ್ಪೆಸಿಫಿಕೇಶನ್. ಸೊ ಪೀಸ್ ಅಂತ ಅಂದ್ರೆ ಸಿಂಪಲ್ ನೋಡಿ ಇಲ್ಲಿ, ಪಿ ಸ್ಟ್ಯಾಂಡ್ಸ್ ಫಾರ್ ಪರ್ಫಾರ್ಮೆನ್ಸ್ ಮೆಷರ್, ಇ ಸ್ಟ್ಯಾಂಡ್ ಫಾರ್ ಎನ್ವಿರಾನ್ಮೆಂಟ್, ಎ ಸ್ಟ್ಯಾಂಡ್ ಫಾರ್ ಆಕ್ಚುಯೇಟರ್ಸ್, ಎಸ್ ಸ್ಟ್ಯಾಂಡ್ ಫಾರ್ ಸೆನ್ಸರ್ಸ್. ಸೊ ಪಿ ಅಂತ ಅಂದ್ರೇನು, ಇವಾಗ ಆಟೋಮೇಟೆಡ್ ಟ್ಯಾಕ್ಸಿ ಡ್ರೈವರ್ಸ್. ಸೊ ಚೈನಾದಲ್ಲೆಲ್ಲ ಆಟೋಮೆಟಿಕ್ ಟ್ಯಾಕ್ಸಿಗಳಿದಾವೆ. ಸೊ ಅದ್ರ ಪ್ರಕಾರ ನೀವು ನೋಡ್ತಾ ಹೋದ್ರೆ ಪರ್ಫಾರ್ಮೆನ್ಸ್ ಮೆಷರ್. ಸೊ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ನಾವು ಮೆಷರ್ ಮಾಡ್ಬೋದು, ಅದ್ರದ್ದು ಸೇಫ್ ಡ್ರೈವಿಂಗ್ ಅಂತ ಅಂದ್ರೆ ಆಕ್ಸಿಡೆಂಟ್ ಆಗದಲ್ಲೇ ಕರ್ಕೊಂಡು ಹೋಗುತ್ತಾ, ಫಾಸ್ಟ್ ಅಂಡ್ ಎಫಿಷಿಯಂಟ್ ಆಗಿದೆಯಾ, ಒಬೇಯಿಂಗ್ ದ ಟ್ರಾಫಿಕ್ ರೂಲ್ಸು, ಫ್ಯೂಯಲ್ ಎಫಿಷಿಯನ್ಸಿ, ನೆಕ್ಸ್ಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಇವುಗಳು ಪರ್ಫಾರ್ಮೆನ್ಸ್ ಮೆಷರ್ ಆಗಿರ್ತವೆ. ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಏನು, ಆ ಒಂದು ಕಾರ್ ಎಲ್ಲೆಲ್ಲಿ ಹೋಗುತ್ತೆ, ರೋಡ್ ಮೇಲೆ ಹೋಗುತ್ತೆ, ಸೊ ಹೈವೇಸ್ ಅಲ್ಲಿ ಹೋಗುತ್ತೆ, ಟ್ರಾಫಿಕ್ ಸಿಗ್ನಲ್ಗಳು ಇರ್ತವೆ ಅದರ ಎನ್ವಿರಾನ್ಮೆಂಟ್ ಅಲ್ಲಿ ಸುತ್ತಮುತ್ತ. ನೆಕ್ಸ್ಟ್ ವೆಹಿಕಲ್ಸ್ ಇರ್ತವೆ, ಪೆಡೆಸ್ಟ್ರಿಯನ್ಸ್ ಇರ್ತಾರೆ. ನೆಕ್ಸ್ಟ್ ಪೆಡೆಸ್ಟ್ರಿಯನ್ಸ್ ಅಂತ ಅಂದ್ರೇನು, ಸಿಂಪಲ್ ಯಾರ್ಯಾರು ಓಡಾಟ ಮಾಡ್ತಾ ಇರ್ತಾರೆ ಅವರು ಸುತ್ತಮುತ್ತ. ವೆದರ್ ಕಂಡೀಷನ್ನು, ಮ್ಯಾಪ್ಗಳು, ನ್ಯಾವಿಗೇಷನ್ ಸಿಸ್ಟಮು. ನೆಕ್ಸ್ಟ್ ಆಕ್ಚುಯೇಟರ್ಸ್ ಅಂತ ಬಂದಾಗ ಸ್ಟೇರಿಂಗ್ ವೀಲು, ಆಕ್ಸಲರೇಟರ್, ಬ್ರೇಕ್ ಸಿಸ್ಟಮು, ಗಿಯರ್, ಏನೇನು ಯೂಸ್ ಆಗುತ್ತೆ ಆ ಒಂದು ಸಿಸ್ಟಮ್ ಅನ್ನ ಚಾಲನೆ ಮಾಡೋದಕ್ಕೋಸ್ಕರ. ಸೆನ್ಸರ್ಗಳು ಯಾವ್ಯಾವು, ಕ್ಯಾಮ್ರಾ. ಇವಾಗ ಯಾವ್ದಾದ್ರು ಗಾಡಿ ಮುಂದೆ ಬಂತು ಅಂತಂದ್ರೆ ಕ್ಯಾಮ್ರಾದಲ್ಲಿರೋ ಸೆನ್ಸರ್ ಏನ್ ಮಾಡುತ್ತೆ, ಇನ್ಪುಟ್ ಅನ್ನ ಕೊಡುತ್ತೆ ಸ್ಟಾಪ್ ಮಾಡುವಂತ. ಸೊ ಆ ರೀತಿ. ನೆಕ್ಸ್ಟ್ ಸ್ಪೀಡೋಮೀಟರ್ಸ್ ಇರ್ಬೋದು, ಓಡೋಮೀಟರ್ಗಳು, ಈ ರೀತಿ. ಸೊ ಇದೇ ರೀತಿ ಒಂದು 3 ರಿಂದ 4 ಸಿಸ್ಟಮ್ಸ್ಗೆ ಕೇಳಿದ್ದಾರೆ ನೋಡಿ ಇಲ್ಲಿ. ಮೆಡಿಕಲ್ ಡಯಾಗ್ನೋಸಿಸ್ ಸಿಸ್ಟಮ್. ಸೊ ಇದರಲ್ಲೂ ಕೂಡ ಪರ್ಫಾರ್ಮೆನ್ಸ್, ಎನ್ವಿರಾನ್ಮೆಂಟ್, ಆಕ್ಚುಯೇಟರ್, ಸೆನ್ಸರ್ಸ್ ಅನ್ನ ಬರೀಬೇಕು. ನೆಕ್ಸ್ಟ್ ಟೊಮೆಟೊ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅನ್ನ ಕೇಳಿದ್ದಾರೆ, ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಸಿಸ್ಟಮ್ ಅನ್ನ ಕೇಳಿದ್ದಾರೆ. ನೆಕ್ಸ್ಟ್ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಸಿಸ್ಟಮ್ ಅನ್ನ ಕೇಳಿದ್ದಾರೆ. ಸೊ ಇಷ್ಟು. ಸೊ ಅಷ್ಟಕ್ಕೂ ಕೂಡ PEAS ಅನ್ನ ಬರೀಬೇಕು, ಪರ್ಫಾರ್ಮೆನ್ಸ್, ಎನ್ವಿರಾನ್ಮೆಂಟ್, ಆಕ್ಚುಯೇಟರ್ಸ್ ಅಂಡ್ ಸೆನ್ಸರ್. ಸೊ ಇಷ್ಟನ್ನ ಬರೆದ್ರೆ ಮುಗೀತು. ನೆಕ್ಸ್ಟ್ ಡಿಫರೆನ್ಸ್ ಗಳನ್ನ ಕೇಳಬಹುದು, ಯಾವ್ಯಾವುದು, ಫುಲ್ಲಿ ಅಬ್ಸರ್ವಬಲ್ ಅಂಡ್ ಪಾರ್ಷಿಯಲಿ ಅಬ್ಸರ್ವಬಲ್, ಸಿಂಗಲ್ ಏಜೆಂಟ್ ಅಂಡ್ ಮಲ್ಟಿ ಏಜೆಂಟ್. ಸೊ ಅಷ್ಟಕ್ಕೂ ಕೂಡ ಆದಷ್ಟು ಸಿಂಪ್ಲಿಫೈಡ್ ಆನ್ಸರ್ ಅನ್ನ ಕೊಟ್ಟಿದ್ದೀನಿ, ಒಂದೊಂದೇ ಪಾಯಿಂಟ್. ಡಿಟರ್ಮಿನಿಸ್ಟಿಕ್ ಅಂಡ್ ಸ್ಟೋಕಾಸ್ಟಿಕ್ ಎನ್ವಿರಾನ್ಮೆಂಟ್, ಸ್ಟ್ಯಾಟಿಕ್ ಅಂಡ್ ಡೈನಾಮಿಕ್ ಎನ್ವಿರಾನ್ಮೆಂಟ್, ಮತ್ತೆ ಸೆಮಿ ಡೈನಾಮಿಕ್ ವರ್ಸಸ್ ಡೈನಾಮಿಕ್ ಎನ್ವಿರಾನ್ಮೆಂಟ್. ನೆಕ್ಸ್ಟ್ ಲಾಸ್ಟ್ ಒನ್ ಎಪಿಸೋಡಿಕ್ ಅಂಡ್ ಸೀಕ್ವೆನ್ಷಿಯಲ್ ಎನ್ವಿರಾನ್ಮೆಂಟ್. ಸೊ ಇಷ್ಟು ಕಾನ್ಸೆಪ್ಟ್ ಗಳಿಗೆ ಡಿಫರೆನ್ಸ್ ಅನ್ನ ಕಲಿಯಿರಿ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ಟ್ಯೂರಿಂಗ್ ಟೆಸ್ಟ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ and what are the abilities that the computer need to pass the Turing test. ಸರಿನಾ. ಸೊ ಟ್ಯೂರಿಂಗ್ ಟೆಸ್ಟ್ ಅಂತ ಅಂದ್ರೆ ಸಿಂಪಲ್, ಯಾವ ರೀತಿ ಹ್ಯೂಮನ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಧ್ಯೆ ಸಂಬಂಧ ಇದೆ. ಸೊ ಅದನ್ನ ಟೆಸ್ಟ್ ಮಾಡುವಂತದ್ದೇ ಟ್ಯೂರಿಂಗ್ ಟೆಸ್ಟ್. ಆದಷ್ಟು ಸಿಂಪ್ಲಿಫೈಡ್ ಆನ್ಸರ್ ಅನ್ನ ಕೊಟ್ಟಿದ್ದೀನಿ. ಸೊ ಎಬಿಲಿಟೀಸ್ ಏನೇನು ಇರಬೇಕು ಅದಕ್ಕೆ, ಮೊದಲನೇದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಅಂದ್ರೆ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಜನರೇಟ್ ದ ಹ್ಯೂಮನ್ ಲ್ಯಾಂಗ್ವೇಜಸ್. ಸರಿನಾ. ಸೊ ಇವಾಗ ನಾನು ChatGPTಗೆ ಏನಾದರೂ ಒಂದು ಆನ್ಸರ್ ಅನ್ನ ಕೇಳಿದ್ದೀನಿ ಅಂತಂದ್ರೆ ಅದು ನಮ್ಮ ಹ್ಯೂಮನ್ ಲ್ಯಾಂಗ್ವೇಜಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆನ್ಸರ್ ಅನ್ನ ಕೊಡ್ತಾ ಹೋಗುತ್ತೆ ನೋಡಿ. ಅಂಡರ್ಸ್ಟ್ಯಾಂಡ್ ಅಂಡ್ ಜನರೇಟ್ ದ ಹ್ಯೂಮನ್ ಲ್ಯಾಂಗ್ವೇಜ್. ನೆಕ್ಸ್ಟ್ ನಾಲೆಡ್ಜ್ ರೆಪ್ರೆಸೆಂಟೇಷನ್. ಸೊ ಸ್ಟೋರ್ ಅಂಡ್ ಆರ್ಗನೈಸ್ ದ ಇನ್ಫಾರ್ಮೇಶನ್. ಸರಿನಾ. ಸೊ ಡೇಟಾ ಸೆಟ್ ಆಗಿ ಟ್ರೈನಿಂಗ್ ಮಾಡ್ಕೊಳೋದಕ್ಕೋಸ್ಕರ ಯೂಸ್ ಮಾಡ್ತಾ ಹೋಗುತ್ತೆ. ಆಟೋಮೇಟೆಡ್ ರೀಸನಿಂಗ್. ಸೊ ಇವಾಗ ನಾನು ಕ್ವಶನ್ ಅನ್ನ ಕೇಳಿದ್ರೆ ChatGPT ಕೊಡುತ್ತಲ್ವಾ. ಸೊ ಥಿಂಕ್ ಲಾಜಿಕಲಿ ಅಂಡ್ ಆನ್ಸರ್ ದ ಕ್ವಶನ್. ನೆಕ್ಸ್ಟ್ ಮೆಷಿನ್ ಲರ್ನಿಂಗ್, ಲರ್ನ್ ಫ್ರಮ್ ದ ಎಕ್ಸ್ಪೀರಿಯನ್ಸ್. ಸೊ ಮೆಷಿನ್ ಲರ್ನಿಂಗ್ ಅಲ್ಲಿ ಏನಾಗುತ್ತೆ, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅಥವಾ ಪ್ರೀವಿಯಸ್ ಡೇಟಾ ಸೆಟ್ ಗಳನ್ನ ಯೂಸ್ ಮಾಡಿಕೊಂಡು ಟ್ರೈನಿಂಗ್ ಅನ್ನ ತಗೊಂಡು ಹೊಸದಾಗಿ ಕೆಲಸ ಮಾಡುವಂತ ಜಾಗದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗುತ್ತೆ, ಅಷ್ಟೇ ಸಿಂಪಲ್. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಮೈಲ್ ಸ್ಟೋನ್ಸ್ ಆಫ್ ದ AI ವಿತ್ ರೆಫರೆನ್ಸ್ ಟು ಅಂತ ಕೇಳ್ತಾರೆ. ಮೊದಲನೇದು ನ್ಯೂರಲ್ ನೆಟ್ವರ್ಕ್ ಫೇಲ್ಯೂರ್ ಟು ಜನರಲೈಸ್. ಸೊ ಇಲ್ಲೇನಿದೆ 2 ಪಾರ್ಟ್ ಆಗಿ ಕೊಟ್ಟಿದ್ದೀನಿ, ಒಂದು ಸಿಗ್ನಿಫಿಕೆನ್ಸ್, ಇನ್ನೊಂದು ಈ ಪಾರ್ಟ್. ಸೊ ಈ ಪಾರ್ಟ್ ಏನಿದೆ ಇದನ್ನ ಬರೆಯುವಂತ ಅವಶ್ಯಕತೆ ಏನಿಲ್ಲ. ಸೊ ಈ ಸಿಗ್ನಿಫಿಕೆನ್ಸ್ ಪಾರ್ಟ್ ಅನ್ನ ಬರೆದ್ರೆ ಸಾಕು, ಎಕ್ಸಾಮ್ ಅಲ್ಲಿ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ನ್ಯೂರಲ್ ನೆಟ್ವರ್ಕ್ ಫೇಲ್ಯೂರ್ ಯಾಕೆ ಆಯ್ತು. ನೆಕ್ಸ್ಟ್ ಅಡ್ವೆಂಟ್ ಆಫ್ ದಿ ಡೆಂಡ್ರಲ್. ಸೊ ಅಡ್ವೆಂಟ್ ಆಫ್ ದಿ ಡೆಂಡ್ರಲ್ ಏನಕ್ಕೆ. ಸೊ ಡೆಂಡ್ರಲ್ ಅಂತ ಅಂದ್ರೆ ಸಿಂಪಲ್, ಇವಾಗ ಮಾಲಿಕ್ಯುಲರ್ ಸ್ಟ್ರಕ್ಚರ್ಗಳಿದಾವಲ್ಲ, ಸೊ ಅವುಗಳನ್ನ ಡಿಟೆಕ್ಟ್ ಮಾಡೋದಕ್ಕೆ ಮತ್ತೆ ಅವುಗಳನ್ನ ಯೂಸ್ ಮಾಡಿಕೊಂಡು ಸ್ಟಡಿಯನ್ನ ಮಾಡೋದಕ್ಕೆ ಇದು ಫಸ್ಟ್ AI ಸಿಸ್ಟಮ್ ಯೂಸ್ ಆಗಿದ್ದು. ಸರಿನಾ. ಸೊ ಡೆಂಡ್ರಲ್ ಅಂತ ಅಂದ್ರೆ ಫಸ್ಟ್ AI ಸಿಸ್ಟಮ್ ಯೂಸ್ಡ್ ಬೈ ದ ಕೆಮಿಸ್ಟ್ ಟು ಐಡೆಂಟಿಫೈ ದ ಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್. ಸೊ ಈ ರೀತಿ. ನೆಕ್ಸ್ಟ್ ಅದರ ಸಿಗ್ನಿಫಿಕೆನ್ಸ್ ಎಲ್ಲ ಕೊಟ್ಟಿದ್ದೀನಿ. ಎಮರ್ಜೆನ್ಸ್ ಆಫ್ ಇಂಟೆಲಿಜೆಂಟ್ ಏಜೆಂಟ್. ಫಾರ್ ಎಕ್ಸಾಂಪಲ್ ಇವಾಗ ChatGPTಗೆ ನಾನು ಕ್ವಶನ್ ಅನ್ನ ಕೇಳಿದ್ರೆ ಅದು ಆನ್ಸರ್ ಮಾಡುತ್ತಲ್ವಾ. ಸೊ ಅದೊಂದು ಇಂಟೆಲಿಜೆಂಟ್ ಏಜೆಂಟ್. ಸೊ ಈ ರೀತಿ ನಮ್ಮ ಕೆಲಸವನ್ನ ಅದು ಮಾಡ್ತಾ ಹೋಗುತ್ತೆ, ಅದನ್ನೇ ಏಜೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಡಿಫೈನ್ ಅಂತ ಕೇಳ್ತಾರೆ, ಯಾವ್ಯಾವು, ಟೋಟಲ್ ಟ್ಯೂರಿಂಗ್ ಟೆಸ್ಟ್, ಲಾಜಿಕಲ್ ಪಾಸಿಟಿವಿಸಮ್, ನೆಕ್ಸ್ಟ್ ಟ್ರ್ಯಾಕ್ಟಬಲ್ ಪ್ರಾಬ್ಲಮ್, ಡಿಸಿಷನ್ ಥಿಯರಿ. ಟ್ಯೂರಿಂಗ್ ಟೆಸ್ಟ್, ಟೋಟಲ್ ಟ್ಯೂರಿಂಗ್ ಟೆಸ್ಟ್ ಅಂದ್ರೇನು, ಎಕ್ಸ್ಟೆನ್ಷನ್ ಆಫ್ ದ ಟ್ಯೂರಿಂಗ್ ಟೆಸ್ಟ್ ದಟ್ ಚೆಕ್ಸ್ ನಾಟ್ ಓನ್ಲಿ ದ ಕನ್ವರ್ಷನ್ ನಾಟ್ ಓನ್ಲಿ ದ ಕಾನ್ವರ್ಸೇಷನ್. ಸೊ ಇದು ಕಾನ್ವರ್ಸೇಷನ್ ಕೂಡ ಚೆಕ್ ಮಾಡುತ್ತೆ, ಪರ್ಸೆಪ್ಷನ್ ಅನ್ನು ಕೂಡ ಚೆಕ್ ಮಾಡುತ್ತೆ, ಫಿಸಿಕಲ್ ಆಕ್ಷನ್ ಅನ್ನು ಕೂಡ ಚೆಕ್ ಮಾಡುತ್ತೆ. ಸೊ ಅದ್ರ ಪ್ರಕಾರ ಟ್ರೈನ್ ಆಗಿ ನಮಗೆ ಕೆಲಸನ ಮಾಡಿಕೊಡುತ್ತೆ.
ಲಾಜಿಕಲ್ ಪಾಸಿಟಿವಿಸಮ್ ಅಂತ ಅಂದ್ರೇನು, ವೆರಿಫೈ ಥ್ರೂ ದ ಅಬ್ಸರ್ವೇಷನ್ ಆರ್ ದಿ ಲಾಜಿಕ್. ಸೊ ಇವಾಗ ನಾನು ಏನಾದರೂ ಒಂದು ನಾಲೆಡ್ಜ್ ಅಥವಾ ಏನಾದರೂ ಒಂದು ಸ್ಟೇಟ್ಮೆಂಟ್ ಮಾಡಿದೆ ಅಂತಂದ್ರೆ ಅದರಲ್ಲಿ ಲಾಜಿಕ್ ಇರಬೇಕು, ಮತ್ತೆ ಅದು ಸ್ಟೇಟ್ಮೆಂಟು ಟ್ರೂ ಆಗೋದಕ್ಕೆ ಒಂದು ಅಬ್ಸರ್ವೇಷನ್ ಇರಬೇಕು. ಸೊ ಅವಾಗ ಮಾತ್ರ ಇದು ಯೂಸ್ ಮಾಡ್ತಾ ಹೋಗುತ್ತೆ. ಟ್ರ್ಯಾಕ್ಟಬಲ್ ಪ್ರಾಬ್ಲಮ್ ಅಂತ ಅಂದರೆ ರೀಸನಬಲ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡೋಕ್ಕಾಗಬೇಕು. ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ಅದನ್ನು ನನಗೆ ಸಾಲ್ವ್ ಮಾಡೋಕ್ಕಾಗಬೇಕು ವಿತ್ ಇನ್ ದ ಸ್ಪೆಸಿಫಿಕ್ ಟೈಮ್. ನೆಕ್ಸ್ಟ್ ಡಿಸಿಷನ್ ಥಿಯರಿ ಅಂತಂದ್ರೇನು, ಮ್ಯಾಕ್ಸಿಮೈಸ್ ದ ಎಕ್ಸ್ಪೆಕ್ಟೆಡ್ ಯುಟಿಲಿಟಿ. ಯುಟಿಲಿಟಿ ಅಂತಂದ್ರೇನು, ಫಾರ್ ಎಕ್ಸಾಂಪಲ್ ಇವಾಗ ಸ್ಟಾರ್ಟಿಂಗು ChatGPT ಬರೀ ಥಿಯರಿ ಪಾರ್ಟ್ಗೆ ಯೂಸ್ ಮಾಡಿದ್ರು. ನೆಕ್ಸ್ಟ್ ಏನು ಮಾಡಿದ್ರು, ಸೊ ಅದರಲ್ಲೂ ಕೂಡ ಫೋಟೋಗಳನ್ನು ಜನರೇಟ್ ಮಾಡೋದಕ್ಕೆ ಯೂಸ್ ಮಾಡಿದ್ವಲ್ಲ, ಸೊ ಅದೇ ರೀತಿ ಏನು ಮಾಡ್ತಾ ಇದೀವಿ ನಾವು, ಅಪ್ಸ್ಕೇಲ್ ಮಾಡ್ತಾ ಇದೀವಿ. ಸೊ ಅದನ್ನೇ ಏನಂತ ಇರೋದು, ಯುಟಿಲಿಟಿಯನ್ನು ಮ್ಯಾಕ್ಸಿಮೈಸ್ ಮಾಡೋದು, ಅಷ್ಟೇ ಸಿಂಪಲ್. ಸೊ ಇಷ್ಟು ಕಾನ್ಸೆಪ್ಟ್ಗಳನ್ನು ಮಾಡ್ಯೂಲ್ 1 ಕಲ್ತ್ರೆ ಸಾಕು, ಫುಲ್ ಆನ್ ಫುಲ್ ಮಾರ್ಕ್ಸನ್ನು ತೆಗಿಬೋದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.